ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡುವನು ನೀನೇ ತಂದೆ, ನೀನೇ. ನಮಗೆ ಇರುವ 2 ಎಕರೆ ಹೊಲದಲ್ಲಿ ನನ್ನ ಅಣ್ಣ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೊಬ್ಬ ನನ್ನ ಅಣ್ಣನನ್ನು ಓದಿಸೋಕೋಸ್ಕರ ಎಷ್ಟೊಂದು ಕಷ್ಟವನ್ನು ಪಡ್ತಾ ಇದ್ದಾರೆ. ಇನ್ನು ನಮ್ಮ ತಂದೆ ವಯಸ್ಸಾಗಿದ್ದಾರೆ. ಇವೆಲ್ಲವನ್ನು ನೋಡಿದರು ನೀನು ಕಣ್ಣು ಮುಚ್ಚಿಕೊಂಡು ಹಾಗೆ ಕೊಡ್ತಿರುವೆ ಆ ತಂದೆ, ಹಾಗೆ ಕೊಡ್ತಿರುವೆ. ಈ ಬಡವರ ಕಷ್ಟವನ್ನು ದೂರ ಮಾಡುವಂತ ನನಗೆ ಕೈ ಮುಗಿದು ಕೇಳಿಕೊಳ್ತೇನೆ ತಂದೆ, ಕೈ ಮುಗಿದು ಕೇಳಿಕೊಳ್ತೇನೆ. ಅಮ್ಮ ಶ್ವೇತಾ, ದಿನವಿಡೀ ಏಕಮ್ಮ ಈ ದೇವರನ್ನು ಪೂಜಿಸುತ್ತಿರುವೆ. ನೀನು ಎಷ್ಟು ಪರಿಪರಿಯಾಗಿ ಬೇಡಿಕೊಂಡರೂ ಮನಸ್ಸು ಕರಗದಮ್ಮ ಈ ನಿರ್ಜೀವ ಮೂರ್ತಿಗೆ. ನಮ್ಮಂತ ಬಡವರ ಕೂಗು ಕೇಳಿಸದಮ್ಮ. ಅವನೇನೇ ಇದ್ದರೂ ಅನ್ಯಾಯ ಮಾಡುವ ಮುಟ್ಟಾಳರ ಜೊತೆ ಕಾಲ ಕಳೆಯುತ್ತಿದ್ದಾನಮ್ಮ ಈ ನಿನ್ನ ದೇವರು. ಸತ್ಯವನ್ನು ಶವದಂತೆ ಸುಲಿಯುತ್ತಿರುವ ಕಟುಕರ ದೊಡ್ಡಿಯಲ್ಲಿ ಬಿದ್ದುಕೊಂಡಿದ್ದಾನಮ್ಮ ಈ ನಿನ್ನ ದೇವರು. ಎಲ್ಲಿದ್ದಾನಮ್ಮ ಈ ನಿನ್ನ ದೇವರು? ಅಪ್ಪ, ಈಗ ನಮಗೆ ಏನಾಗಿದೆ ಅಂತ ಈ ರೀತಿ ಚಿಂತೆ ಮಾಡ್ತಾ ಇದೆಯಪ್ಪ, ಚಿಂತೆ ಮಾಡ್ತಾ ಇದೆಯಾ ಅಪ್ಪ? ಈ ಜಗತ್ತಿನಲ್ಲಿ ನಮಗಿಂತ ಬಡವರು ಸಾಕಷ್ಟು ಜನ ಇದ್ದಾರಪ್ಪ. ಅವರನ್ನು ನೋಡಿ ನಾವು ಸಮಾಧಾನವಾಗಿರ್ಬೇಕಪ್ಪ, ಸಮಾಧಾನವಾಗಿರಬೇಕು. ಸಮಾಧಾನ? ನೀನು ಸಮಾಧಾನ ಎಂದಾಗ ನನಗೊಂದು ಕಥೆ ನೆನಪಾಗುತ್ತದೆ, ಹೇಳ್ತೀನಿ ಕೇಳಮ್ಮ. ಒಂದು ದಿನ ಶ್ರೀರಾಮ ಬೇಟೆಯಾಡಲಿಕ್ಕೆ ಎಂದು ಸಮುದ್ರದ ದಂಡೆಯನ್ನು ಹಿಡಿದುಕೊಂಡು ಹೋಗುತ್ತಿದ್ದನಂತೆ. ಆ ಸಮುದ್ರದ ದಂಡೆಯಲ್ಲಿ ಒಂದು ಕಪ್ಪೆ ಕುಳಿತುಕೊಂಡು ರಾಮ 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 ಎಂದು ಜಪ ಮಾಡುತ್ತಿದ್ದಂತೆ. ಬೇಟೆಯಾಡಲಿಕ್ಕೆ ಎನ್ನುವುದು ಶ್ರೀರಾಮ ನೇರವಾಗಿ ಕಪ್ಪಿಗೆ ಬೆನ್ನಿಗೆ ಬಾಣ ಬಿಟ್ಟು ಬಿಟ್ಟನಂತೆ. ಅಮ್ಮ, ಅವಾಗ ಕಪ್ಪಿ ಹೇಳಿದಂತೆ, ಅಯ್ಯೋ ರಾಮ, ಹಗಲು ರಾತ್ರಿ ಅನ್ನದೇ ರಾಮ 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 ಎಂದು ನಿನ್ನ ಜಪವನ್ನೇ ಮಾಡುತ್ತಿರುವ ನನಗೆ ನೀನೇ ನನ್ನ ಬೆನ್ನಿಗೆ ಬಾಣ ಬಿಟ್ಟಾಗ ಮತ್ಯಾವ ದೇವರನ್ನು ಕೂಗಲಿ ಅಂತಂತೆ ಆ ಕಪ್ಪೆ. ಅದೇ ರೀತಿಯಾಗಿ ಅಮ್ಮ, ಹಗಲು ರಾತ್ರಿ ನದಿಯಾದ ಯೋಗಿ ಸಿದ್ದೇಶ್ವರನನ್ನು ಪೂಜಿಸುತ್ತಿರುವ ನಮಗೆ ಅವನೇ ಈ ರೀತಿಯಾಗಿ ಕಷ್ಟ ಕೊಡುತ್ತಿರುವಾಗ ಎಲ್ಲಿಂದ ಜಪ ಮಾಡಬೇಕಮ್ಮ? ಪ್ರತಿ ಉಸಿರಿನೊಂದಿಗೆ ಕೆಸರಿನಲ್ಲಿ ಬಿದ್ದಂತಾಗಿದೆಯಮ್ಮ ಈ ಬಡವನಿಗೆ. ದುಡಿಯುವ ಈ ಕೈಗಳಿಗೆ ಕಡಿವಾಣ ಹಾಕಲು ಮಂಚು ಹಾಕಿ ಕುಳಿತಿದ್ದಾನೆ ದುಷ್ಟ ಮೇಘರಾಜ. ಇನ್ನು ನಮ್ಮ ತಾಳ್ಮೆಯನ್ನು ಕಳೆದುಕೊಂಡರೆ ಎಲ್ಲಿ ನಮಗೆ ಆಪತ್ತು ಬರಬಹುದು ಎಂದು ಸುಮ್ಮನೆ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳುವಂತಾಗಿದೆಯಮ್ಮ, ಕುಳಿತುಕೊಳ್ಳುವಂತಾಗಿದೆ. ಅಪ್ಪ, ಅಂತವರಿಗೆಲ್ಲ ಹೆದರುವುದಿಲ್ಲ ಕಾಣನ ಅಣ್ಣದಿರು. ಕೇಳಿದರೆ ಹುಲಿಯ ಹಾಲನ್ನೇ ತಂದು ಕೊಡುವ ಶೂರರು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದಾರಪ್ಪ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ. ಅಪ್ಪ, ಯಾವುದಕ್ಕೂ ನೀನು ಹೆದರುವುದು ಅವಶ್ಯಕತೆ ಇಲ್ಲ. ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೋ. ಬೇಟೆಗೆ ಹೋದ ಶಿವರುದ್ರ ಹೀಗೆ ತಡ ಮಾಡಿರಬಹುದು. ಅಪ್ಪ, ಅಲ್ಲಿ ನೋಡು, ಗೆಣಿಸುವಷ್ಟರಲ್ಲಿ ನನ್ನ ಶಿವರುದ್ರನ ಬಂದೇ ಬಿಟ್ಟ ಅಂತ. ಅಪ್ಪ ಅಪ್ಪ, ಮಗು ಶಿವರುದ್ರ, ಇದೇನಪ್ಪ ಈ ನಿನ್ನ ವ್ಯವಸ್ಥೆ? ಮೈಯೆಲ್ಲ ರಕ್ತ, ಯಾರು ಕೂಡ ಏನಾದ್ರೂ ಜಗಳ ಮಾಡಿ ಬಂದಿರೋಣಪ್ಪ ಶಿವರುದ್ರ. ಇದು ಈ ವರ್ಷ ಬಂದ ಬೆಳೆ ದವಸ ಧಾನ್ಯವನ್ನು ಮಾರಲಿಕ್ಕೆ ಹೋಗಿ ಅದರಿಂದ ಬಂದ ಪ್ರತಿಫಲದ ರಕ್ತ. ನನ್ನ ಬೆವರಿನ ಪ್ರತಿಯೊಂದು ಹನಿಯು ಈ ಭೂಮಿ ಮೇಲೆ ಬಿದ್ದು ಬಂಗಾರ ಅಂತ ಬೆಳೆಯನ್ನು ಪೇಟೆಗೆ ತೆಗೆದುಕೊಂಡು ಹೋಗಿ ಬರಿಗೈಯಿಂದ ಮನೆಗೆ ಬಂದಿನಲ್ಲ, ಅದರ ರಕ್ತವಪ್ಪ ಇದು, ಅದರ ರಕ್ತ. ಅಣ್ಣ, ಏನಣ್ಣ ಇದೆಯಲ್ಲ? ಏನಾಯ್ತು ಅಂತ ಬಿಡಿಸಿ ಹೇಳಣ್ಣ, ಏನಾಯ್ತು ಅಂತ ಬಿಡಿಸಿ. ತಂಗಿ, ಗೋವಿನ ಜೋಳವನ್ನು ಮಾರಿಕೊಂಡು ಬರುವಾಗ ಆ ಮೇಘರಾಜನ ಕೈ ಚೀಲನ ಮಕ್ಕಳು ನನ್ನ ಹತ್ತಿರ ಇದ್ದ ಹಣವನ್ನು ಕಸಿದುಕೊಳ್ಳಲು ಪ್ರಯತ್ನ ಪಟ್ಟರು. ಅವರಿಗೂ ನನಗೂ ದೊಡ್ಡ ಜಗಳವೇ ಆಯಿತು. ಕೂಡಿನ ಜನರಲ್ಲಿ ಹಣವನ್ನು ಯಾರು ತೆಗೆದುಕೊಂಡ್ರು ಅನ್ನೋದೇ ಗೊತ್ತಾಗಲಿಲ್ಲವಪ್ಪ. ಶಿವರುದ್ರ, ನೋಡಿದೆಯೇನಪ್ಪ ಆ ವಿಧಿ ನಮ್ಮನ್ನು ಎಷ್ಟು ಪರಿಪರಿಯಾಗಿ ಕಾಡುವುದು ಅಂತ.
ನೀನು ಅವರನ್ನು ಸುಮ್ಮನೆ ಬಿಡಬಾರದಾಗಿತ್ತು. ಕಾಲಲ್ಲಿ ಹಾಕಿ ಮೆಟ್ಟಿ ತುಳಿದು ಬರಬೇಕಾಗಿತ್ತು. ಅಂದಾಗ ಈ ನ್ಯಾಯವಂತ ಧರ್ಮದ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತಿತ್ತು ಕಂದ, ಸಾರ್ಥಕವಾಗುತ್ತಿತ್ತಪ್ಪ. ಅಪ್ಪ, ಹಾಗಂತ ನಾನೇನು ಅವರನ್ನು ಸುಮ್ಮನೆ ಬಿಟ್ಟಿಲ್ಲ. ಅವರ ಗಂಟಲ ಕೊಳವೆಯನ್ನು ಹರಿದು ಹಾಕಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಕೂಡಿದ ಜನರು ಅವರನ್ನು ಬಿಡಿಸಿಕೊಂಡು ಅಪ್ಪ, ಯಾಕಪ್ಪ ಯಾಕಪ್ಪ ಈ ರೀತಿ ಮೇಲ್ರಾಜ್ ನಮ್ಮನ್ನು ಕಾಡ್ತಾ ಇದ್ದಾನೆ? ನೀನೇನು ಅವನಿಗೆ ಅಂತ ದ್ರೋಹ ಬಗೆದಿದ್ದೀಯಾ? ಹೇಳಪ್ಪ, ಹೇಳು. ನನ್ನಿಂದ ಅಂತ ದ್ರೋಹ ಏನೂ ಆಗಿಲ್ಲಪ್ಪ ಅವರಿಗೆ. ಈ ಊರಿನ ಪಂಚಾಯತಿ ಕಟ್ಟೆಗೆ ಮೊದಲು ಅವರ ತಂದೆಯವರನ್ನು ಹಿರಿಯರನ್ನಾಗಿ ನೇಮಿಸಿದ್ದರು. ಅವರ ತಂದೆಯ ದರ್ಪಕ್ಕೆ ಸೋತು ಸನ್ನಾದ ಜನ ಅವರಿಗೆ ಬಹಿಷ್ಕಾರ ಹಾಕಿದರು. ಆ ಸ್ಥಾನಕ್ಕೆ ನನ್ನನ್ನು ನೇಮಿಸಿದರು. ಅದರ ಪ್ರತಿಕಾರವನ್ನು ತೀರಿಸಿಕೊಳ್ಳಲು ಈ ರೀತಿಯಾಗಿ ಕಾಡುತ್ತಿದ್ದಾನಪ್ಪ, ಈ ರೀತಿಯಾಗಿ ಕಾಡುತ್ತಿದ್ದಾನೆ. ಊರಿನ ಉಸಾಬರಿ ನಮಗೇಕೆ ಬೇಕಪ್ಪ? ಆ ಸ್ಥಾನವನ್ನು ಅವರಿಗೆ ಬಿಟ್ಟು ಕೊಡಬಹುದಾಗಿತ್ತಲ್ಲ, ಉತ್ತಮ ಅಪ್ಪ. ತಂಗಿ, ಏನಮ್ಮ ಹೇಳಿದೆ ನೀನು? ಆ ಸ್ಥಾನನ ಅವ್ರು ಬಿಟ್ಕೊಟ್ಬೇಕಾ? ಮುಚ್ಚಿ, ನಾವು ಬಡವರಾಗಿರಬಹುದಮ್ಮ, ಬಡವರಾಗಿರಬಹುದು. ನಾವು ಬಡವರಾದರೂ ಧರ್ಮದ ದಾರಿಯಲ್ಲಿ ನಡೆದು ಬಂದವರು. ನ್ಯಾಯ ನೀತಿಯೇ ನಮ್ಮ ಉಸಿರನ್ನಾಗಿಸಿಕೊಂಡು ಬಾಳು ಬದುಕಿದವರು. ಅಂತ ಮುಟ್ಟಾಳನಿಗೆ ಹೆದರಿಕೊಂಡು ನಮ್ಮ ಸ್ಥಾನವನ್ನು ಬಿಟ್ಟುಕೊಡಲು ನಾವೇನು ಕೈಗೆ ಬೆಳಗನ್ನು ತೊಟ್ಟುಕೊಂಡಿಲ್ಲವಮ್ಮ. ಅಂತ ಸಾವಿರಾರು ಶ್ರೀಮಂತ ಶ್ವಾನಗಳು ಬಗಳಿದರು. ಅವರನ್ನು ಬೆಂಡೆತ್ತುವ ಶಕ್ತಿ ಈ ನಿನ್ನ ಎದೆಯಮ್ಮ, ಈ ನನ್ನ ಎದೆಯಲ್ಲಿದೆ. ಮಗು, ನಿನ್ನ ಶಕ್ತಿಯ ಮೇಲೆ ಭರವಸೆ ಇದೆಯಪ್ಪ. ಆದರೆ ಮೋಸತನಕ್ಕೆ ಎಂತೆಂಥವರು ಹುರುಳಿ ಹೋಗಿದ್ದಾರೆ. ಅಂಥದರಲ್ಲಿ ನಮ್ಮಂತವರ ಪಾಡೇನಪ್ಪ, ನಮ್ಮಂತವರ ಪಾಡೇನು? ಅಪ್ಪ, ನೀನು ಯಾವುದಕ್ಕೂ ಯೋಚಿಸಬೇಡಪ್ಪ. ಅನ್ನ ಇದ್ದಾನೆ, ನಾನಿದ್ದೀನಿ. ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳುವಂತ ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಾನಪ್ಪ. ಇರಲಿ ಮಗು, ಒಳಗೆ ಹೋಗಿ ಬಟ್ಟೆಯನ್ನು ಬದಲಾಯಿಸಿಕೊಂಡು ಬಾ. ಹೋಗಮ್ಮ ಸ್ಮಿತಾ. ಆಯ್ತಪ್ಪ. ನನಗೆ ಊಟದ ವ್ಯವಸ್ಥೆಯನ್ನು ಮಾಡು. ಹಾ, ಆಯ್ತು. ನಾನು ಇಲ್ಲೇ ಹೊಲದ ಕಡೆಗೆ ಹೋಗಿ ಬರುತ್ತೇನೆ. ಹಾ, ಆಯ್ತು. ಹಂಗೆ ಅಣ್ಣ, ಬಾ ಅಣ್ಣ, ಈಗ ಬಂದಿಯಾ? ಚೆನ್ನಾಗಿರುವೆ ತಾನೆ? ಮಗು ಅವಿನಾಶ, ಈಗ ಬಂದೇನಪ್ಪ. ಅಂದಾಗೆ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗೋಷ್ಟು ಗೊತ್ತಿರುವನಪ್ಪ ಅವಿನಾಶ. ಸಿದ್ಧಲಿಂಗೇಶ್ವರ ದಯದಿಂದ ಎಲ್ಲಾ ಪರೀಕ್ಷೆಗಳು ಚೆನ್ನಾಗಿ ಬರೆದಿರೇನಪ್ಪ. ಈ ಸಲ ನಿನ್ನ ಮಗ ರ್ಯಾಂಕಿನಲ್ಲಿ ಫಸ್ಟ್ ಬರ್ತಾನೆ. ಅಣ್ಣ, ನಿನ್ನ ಮಾತನ್ನು ಕೇಳಿದ್ರೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಅಣ್ಣ. ನಿನ್ನ ಬಾಯಿಗೆ ಸ್ವೀಟ್ ಹಾಕಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ನನ್ನ ಕೈಯಲ್ಲಿ ಸ್ವೀಟೇ ಇಲ್ಲ. ಬಾಯಿ ತುಂಬಾ ಹೇಳಿದ್ದಲ್ಲಮ್ಮ, ಅಷ್ಟೇ ಸಾಕು. ಅಪ್ಪ, ಈ ಸಲ ನನ್ನ ರಿಸಲ್ಟ್ ಬಂದ ತಕ್ಷಣ ನನಗೆ ನೌಕರಿ ಬರುವುದು 100ಕ್ಕೆ 100 ಸತ್ಯ. ಮಗು ಅವಿನಾಶ, ಇಂಥ ಕಠಿಣ ಕಾಲದಲ್ಲಿ ಅವರು ಕೇಳಿದಷ್ಟು ದುಡ್ಡು ಕೊಟ್ಟು ನಿನಗೆ ನೌಕರಿ ಕೊಡಿಸುವ ಸಾಮರ್ಥ್ಯ ನಮಗೆಲ್ಲಿದೆ? ನಾವು ಕೇವಲ ಬಡವರಪ್ಪ, ಬಡವರು. ಅಪ್ಪ, ದುಡ್ಡು ಕೊಟ್ಟು ನೌಕರಿಗೆ ಹೋಗುವ ದಾಟ ನಾನಲ್ಲ. ಯಾಕೆಂದರೆ ಮೆರಿಟಿನಲ್ಲಿ ಪಾಸ್ ಆಗ್ತೀನಿ ಅನ್ನೋ ಭರವಸೆ ನನಗಿದೆ. ನೀ ಯಾವುದಕ್ಕೂ ವಿಚಾರ ಮಾಡಬೇಡಿ. ತಮ್ಮ ಶಿವರುದ್ರ ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾನೆ? ಬಂದೆ ಅಣ್ಣ, ಬಂದೆ. ನಿನ್ನ ಧ್ವನಿ ಕೇಳಿದಾಗಲೇ ಬಂದೆ. ಏನನ್ನ, ನಿನ್ನ ಪರೀಕ್ಷೆ, ನಿನ್ನ ಆರೋಗ್ಯ ಎಲ್ಲ ಓಕೆ ತಾನೆ? ಎಲ್ಲ ಹೋಗಿದ್ದಮ್ಮ. ನೀನು ಮಾತ್ರ ತುಂಬಾ ಬದಲಾಗಿದೀಯ. ನಿನ್ನನ್ನು ನೋಡಿದರೆ ನನಗೆ ಸ್ವಲ್ಪ ಭಯ ಅನ್ಸುತ್ತೆ. ಭಯಣ? ಏನನ್ನ, ಈ ನಿನ್ನ ತಮ್ಮನನ್ನು ಕಂಡು ನೀನೇ ಭಯ ಪಡುವುದೇ? ಹಾಗಲ್ಲಪ್ಪ, ನೀನು ಹೇಗೆ ಕಾಣಿಸುತ್ತೀಯ ಅಂದರೆ ಕೆಚ್ಚನೆಯ ಕನ್ನಡದ ನಾಡಿನಲ್ಲಿ ವೀರ ಗಂಡುಗಳಾಗಿ ಅಣ್ಣ, ತಮ್ಮನನ್ನು ಈ ರೀತಿ ಹೊಗಳ್ತಾ ಇದೆಯಲ್ಲ, ಹೊಗಳಿದ್ದಾಯ್ತು, ಇನ್ನು ಹೊಗಳದಿರೋ. ಮುಂದಿನ ತಂಗಿಯನ್ನು ಮರೆತೇ ಬಿಟ್ಟಿದ್ದ. ನಮ್ಮ ಚಿಕ್ಕ ಸಂಸಾರಕ್ಕೆ ಚೊಕ್ಕದೊಂದು ಪದವನ್ನು ಆಡಿ ನಮ್ಮ ತಂಗಿಯ ಮಾತಿಗೆ ಹಗುರು ಮಾಡಬಾರದೆ. ಆಯ್ತು ನಾನು ಆಗ್ಲೇ ಯೋಚಿಸಿದ್ದನ್ನ, ನಾನ್ ರೆಡಿ ಅಣ್ಣ. ಹಾ ಅಣ್ಣ, ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷ. ಮನೆಗೆ ಚೈತ್ರವೇ
ಅಮರವಾಗಿ ಉಳಿಯುತ್ತಿರಲಿಲ್ಲ. ಆದರೆ ಆ ಪ್ರೀತಿಯೇ ಯಾವ ರೀತಿಯಾಗಿ ಪರಿಣಾಮ ಬೀರಿತು ನನ್ನ ಮೇಲೆ. ಪ್ರೀತಿಸಿದಂತ ಹುಡುಗಿ ಹಣದ ಹಿಂದೆ ಬೆನ್ನತ್ತಿ ಹೋದಾಗ ಅಂದೇ ಸುಟ್ಟು ಬೂದಿಯಾಯಿತು ನನ್ನ ಬದುಕು. ಯಾರಿಗಾಗಿ ಬದುಕಲಿ, ಯಾತಕ್ಕೋಸ್ಕರ ನಾನು ಬದುಕಬೇಕು? ನನ್ನ ಉಸಿರನ್ನು ನಿಲ್ಲಿಸಿದ ಹೊಲಸು ಹೆಣ್ಣಿಗಾಗಿ ಬದುಕಲೋ ಇಲ್ಲ. ಪ್ರತಿಯೊಂದು ವಿಷಯದಲ್ಲಿ ಮೋಸ ಮಾಡುವ ಈ ಪ್ರಪಂಚಕ್ಕಾಗಿ ಬದುಕಲು ಹೌದು, ನಾನು ಬದುಕಲೇಬೇಕು. ಬದುಕಲೇಬೇಕು. ಪ್ರೀತಿ ಪ್ರೇಮ ಅನ್ನೋ ಪದಕ್ಕೆ ಇವತ್ತು ಬೆಲೆ ಕಟ್ಟಿದ್ದಾರೆ. ಬಡವರನ್ನು ನೆಲಕ್ಕೆ ತುಳಿದು ಹೊಸ ಹೊಸದಿಂದ ಮೆರೆಯುತ್ತಿರುವ ಶ್ರೀಮಂತರನ್ನು